ನವೀನ್ ಹರಿಜನ್ ಅವರ ಕುಟುಂಬಕ್ಕೂ ಕೂಡ ಇವತ್ತು ಯಶ್ ಸಾಂತ್ವನವನ್ನು ಹೇಳಿರುವಂಥದ್ದು. ಇದೀಗ ತಾನೇ ಭೇಟಿಯಾಗಿ ಕುಟುಂಬಸ್ಥರ ಜೊತೆ ಮಾತಾಡಿದರೆ. ಏನು ಮಾತಾಡಿದರೆ ಯಶ್ ಕುಟುಂಬಸ್ಥರನ್ನ ಕೇಳೋಣ. ಯಶ್ ಬಂದಿದ್ರಲ್ಲ, ಏನು ಮಾತಾಡಿದ್ರು ನಿಮ್ಮ ಜೊತೆಗೆ? ಇಲ್ಲ, ನಮಗೂ ನಿಮ್ಮಷ್ಟೇ ನಮಗೂ ನೋವಾಗಿದೆ. ನಮ್ಮ ಮನೆಯಲ್ಲಿ ಒಬ್ಬವನು ಇದಾಗ್ಯಾನಂತ ನಾವು ತಿಳ್ಕೊಂಡೇವಿ. ನಿಮ್ಮಷ್ಟೇ ನಮಗೂ ದುಃಖ ಆಗಿದೆ ಅಂತ ಹೇಳಿ ಶಾಂತವನ್ನ ಹೇಳಿದರು. ಹೇಳಿ ನಾ ಏನು ಮಾಡಲಿಪ್ಪ, ಹುಚ್ಚ ಅಭಿಮಾನಿ ಮಾಡಬಾಡ್ರು ಅಂತ ಹೇಳ್ತೇನೆ ನಾನು, ಮಾಡ್ತಾರ ಅಂತ ಹೇಳಿ ಇದು ಮಾಡಿದರು. ನಮ್ಮ ಅತ್ತೆಯರು ನೀವು ಚೆನ್ನಾಗಿ ನೋಡ್ಕೇರಿ ಅಮ್ಮ ಅಂತಂದು ಹೇಳಿ ಅವ್ರಿಗೆ ಸಾಂತ್ವನ ಹೇಳಿದರು. ನಮ್ಮ ಮಾಮರಿಗೆ ಹೇಳಿದರು. ಹೇಳಿ ಸ್ವಲ್ಪ ಎಲ್ಲರಿಗೆ ಧೈರ್ಯ ತುಂಬಿ ಹೋದರು ಸರ್. ಮತ್ತೇನು ಸರ್, ಅಷ್ಟೇ ಅವರು ಎಲ್ಲರಿಗೂ ಇದು ಮಾಡಿದರು. ಅವ್ರ ಅಕ್ಕನೂ ಮಾತಾಡ್ಸಿದ್ರು. ನಮ್ಮ ಮನೆಯಲ್ಲೇ ಒಬ್ಬೋಗ ಆಗೈತೆ ಅಂತ ನಾವು ತಿಳ್ಕೊತೀವಿ, ನಿಮ್ಮಷ್ಟೇ ನಮಗೂ ದುಃಖ ಆಗಿದೆ ಅಂತ ಹೇಳಿದರು ಸರ್ ಅವರು. ಇಷ್ಟ ಹೇಳಿದ್ರು ಸರ್ ಅವರು. ಸರ್ ಅವ್ರ ತಂದೆ ಇದ್ದಾರೆ ಇಲ್ಲಿ. ನಿಮ್ಮ ಹತ್ರ ಏನು ಮಾತಾಡಿದ್ರು? ಏನು ಮಾತಾಡಿಲ್ರಿ, ಏನಿಲ್ರಿ. ಅವ್ರಿಗೆ ಕೈ ಕೊಟ್ಟು ಹಿಂಗ್ರಿ ನಮ್ಮ ಮಗ ರೀ ಅಂತಂದ್ವಿ. ಆತಪ್ಪ ಆಗ್ಬಾರ್ದು ಆಗೈತಿ ಅಂದ್ರಿ ಸರ. ನಿಮ್ಮ ಹತ್ರ ಏನು ಮಾತಾಡಿದ್ರು? ಏನಿಲ್ಲ ಸರ, ನಮ್ಮ ಮನೆಯಲ್ಲಿ ಒಬ್ಬ ಮಗ ಅಂತಂದು ತಿಳ್ಕೊಂಡು ನಾವು ಇದು ಮಾಡ್ತೇವಮ್ಮ. ನಾವೇನು ಅವ್ರಿಗೆ ಬ್ಯಾನರ್ ಹಾಕಂತಂದು ಹೇಳಂಗಿಲ್ಲ. ಹುಚ್ಚು ಅವ್ರ ಅಭಿಮಾನಿಗಳು ಹಂಗೆ ಮಾಡ್ತಾರಮ್ಮ ಅಂಥದ್ದೆಲ್ಲ ಬ್ಯಾನರ್, ದೊಡ್ಡ ದೊಡ್ಡ ಬ್ಯಾನರ್ ಎಲ್ಲ ತೆಗಿಸ್ಬಿಡ್ತೇನಮ್ಮ. ಹಿಂಗೆಲ್ಲ ಹಿಂಗೆ ಆಗ್ತಾರೆ, ಹಿಂಗೆಲ್ಲ ಏನು ಘಟನೆ ಆಗಲಿಲ್ಲ ಹಂಗೆ ನೋಡ್ಕೊಂತೇನಮ್ಮ. ನೀವು ಚೆನ್ನಾಗಿರಿ ಅಮ್ಮ, ನೀವೆಲ್ಲ ಮಕ್ಕಳು ಮರಿ ಎಲ್ಲ ಚೆನ್ನಾಗಿರಿ, ತಾಯಂದ್ರೆ ಚಲೋತ್ನಾಗ ನೋಡ್ಕೇರಿ ಅಂದು ಹೋದ್ರಮ್ಮ. ಏನು ಹೇಳ್ತಾರೆ ಮತ್ತೇನು ಹೇಳಿಲ್ಲ ಸರ, ಮತ್ತೇನು ಹೇಳ್ತಾರೆ? ಸೊ ಇಲ್ಲೂ ಕೂಡ ಅದೇ ಮಾತನ್ನ ಹೇಳಿರುವಂಥದ್ದು. ಯಶ್ ಹುಚ್ಚು ಅಭಿಮಾನಿಗಳು ಈ ರೀತಿಯಾಗಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕಬಾರ್ದು, ಈ ರೀತಿಯಂಥ ಅವಘಡಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಅಭಿಮಾನಿಗಳಲ್ಲೂ ಕೂಡ ವಿನಂತಿ ಮಾಡ್ತಾ ಇದ್ದೀನಿ, ಯಾರೂ ಕೂಡ ಈ ರೀತಿಯಾದಂಥ ಹುಚ್ಚು ಸಾಹಸಕ್ಕೆ ಕೈ ಹಾಕಬೇಡಿ. ಈ ಹಿಂದೆ ಅನೇಕ ಬಾರಿ ಹೇಳಿದ್ರು ಕೂಡ ಅಭಿಮಾನಿಗಳು ಕೇಳ್ತಾ ಇಲ್ಲ. ಮತ್ತೊಂದು ಬಾರಿ ಹೇಳ್ತಾ ಇದ್ದೀವಿ, ಈ ರೀತಿಯಾದಂಥ ಅಭಿಮಾನವನ್ನು ಮೆರಿಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನಿಮ್ಮ ದುಃಖದಲ್ಲಿ ನಾನಿದ್ದೀನಿ, ಪಾಲ್ಗೊಂಡಿದ್ದೀನಿ, ನನ್ನನ್ನು ಕೂಡ ನಿಮ್ಮ ಮಗ ಅಂತ ತಿಳ್ಕೊಳ್ಳಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಪ್ರಕಾಶ್ ಮುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.